ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಹಲೋ ಯಾರ ಬೇರೆ ಮಾತಾಡು ಯಾರವ ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು ನರಸಿಯಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನಾದ್ರು ಅಲ್ಕಮತ್ ಬಂದಿದ್ ಯಾರು ಯಾವ್ದು? ಯಾರವ ಅಂತಂದ್ರ ಹೆಂಗಂತ ಯಾರವ ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಫಸ್ಟ್ ಹೇಳ್ತೀನಿ ಅಕ್ಕ. ಈ ಗಂಡ ಸುತ್ತೋಗಿವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನ ಪರದಾನ. ಹೇಳಕ್ಕ. ಹಾವೇರಿ ಅಂತ. ಏನ್ ಹೇಳಿ ಒಟ್ನಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮ್ಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ ಮುಂದೆ ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೇನ್ ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದ್ವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ದ ನಾನು ಅಷ್ಟೇ. ಮದ್ವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದ್ವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17, 18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರ ಎಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣು 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ಅಲ್ಲ ಮೇಡಮ್ ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮ್ಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳಾಗಿರೋದ್ ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದ್ ಅಷ್ಟೇ. ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದಾನೇ ಆಗಿರೋದು 2 ಮಕ್ಳು. ಇದರಿಂದ ನೋಡ ಸುಳೆ ಮಗ ಬೇರೆ ರೇಗಿ ನನಗೆ ಅಕ್ಕ. ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ. ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರೂ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ. ನೀವೇ ಬೇಡ ಎಲ್ಲ ಹೇಳ್ತಾರ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ.
ಎರಡ್ ಅಕ್ಕ ಎರಡ್ ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ. ನೋಡಿ ಕೇಳಿ ಹೆಂಗ್ ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಆಯ್ತು ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನು, ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಹಿಂಗೈತೆ ಹೆಸರು. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ, ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳೋಣ. ಹೇಳಕ್ಕ ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡ್ ಮಕ್ಳಕ್ಕ ನಿಮ್ ಹೇಳಿದ್ದು ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ, ನಿಮ್ ಹೆಂಗಸರು ಮದ್ವೆ ಆಗಿದೆ, ನಿಮ್ಗೆ ಜನ ಮಕ್ಳು. ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ಎಲ್ಲಾರು ದುಡ್ಡು ಹಾಕಿಕೊಂಡು ನಾವು ಇಲ್ಲಿ ಒಳ್ಳೆ ಗರಿಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿದ್ದಂತ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಎಲ್ಲಿ ಹೇಳಕ್ಕ ನಮ್ಗೆ 2 ಮಕ್ಳು ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನಿಮ್ಮ ಕೇಸ್ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ, ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ 106 ವರ್ಷ. ನೀವು ಬನ್ನಿ. ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ವರ್ಷ ನಿಮ್ಮ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನ ಬೇಕಾಗೈತೆ? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಬಿಡಿ ಸುಮ್ಮನೆ ಖುಷಿ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಹೇಳು ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲೇ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ 1ನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗ ನನ್ನ ಮಗ ಬೈಕೊಂಡ್ರಾಗ ಹಿಂಗ ಆಗದ ನನಗೆ. ನನ್ನ ಅಕ್ಕ ನೀನು 90-100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ಕೊಡ್ದಂಗ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನಮ್ ಸಾಮಾನ್ಯ ಕಬ್ಬುಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವ್ ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ ನಾನು. ನಾನು ಅಂಬಿಕಾ. ಅದೇ ಈಗ ಎಷ್ಟು ಒಪ್ಕೊಂಡು? 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ನಾನ್ ಅಂಬಿಕಾ. ಎಷ್ಟು ಒಪ್ಕೊಂಡಿದ್ಯಾ ಇವತ್ತು? 750. ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋನ್ ಕುಯ್ ಕೊಡೋದು, ಪೂರ್ತಿ ತೆನೆ ಕುಯ್ದ್ಬಿಟ್ಟು ಬೋನ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ, ತೆನೆ ಕುಯ್ಯೋದು ಅವ್ರೇನ, ಬೋನ್ ಕುಯ್ ಕೊಡೋದು ಅವ್ರೆ. ಅದಕ್ಕಲ್ಲ, ಶಿವಣ್ಣನ್ ಮಗ. ಅದೇ ಇವತ್ ನಾನು ಈಗ ಹೋಗೋದ್ಕೊಂದ್ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು 1 ರೂಪಾಯಿ ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲಾ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಈಗ 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋನ್ ಕುಯ್ದಾಕ್ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಸೆಟಪ್ ಅದೇ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ. ಅಲ್ಲೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದೇ. ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ. ಇವತ್ತು ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ.
ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ ನೀನು ಇಲ್ಲಿದ್ದೀರಾ ನೀನು ಯಾವೂರಲ್ಲ ನಿಂದು ಅಣ್ಣ ನೆನ್ನೆನ ಹೇಮಾವತಿ ಆಫೀಸಾಗ ಇದ್ದಾಗ ಹೇಳಿಲ್ಲ 750 ರೂಪಾಯಿ ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ 1 ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದ್ನಲ್ಲ ಹಂಗ ನಿನ್ ರಕ್ತ ನೆರಕ್ ಬಿಡ್ದಂಗ್ ತೋಡ್ಬಿಡ್ತೀನಿ ಸೂಳೆ ಮಗನ ಎಲ್ಲಿದ್ದೆ ನೀನು ಯಾರು ನೀನು ಅಣ್ಣ ನಾನು ಯಾವನ ನೀನು ಮುಂದ್ ದುರ್ಬೀಜ್ ನನ್ನ ಮಗನೇ ಲಾಸ್ಟ್ 750 ರೂಪಾಯಿ ಕೊಡ್ತೀನಿ ಕಳಿಸ್ತೀನಿ ನಾವು 10 ಜನ ಮುಂದೆ ನ್ಯಾಯ ಹೇಳಾಗ ನಾವು ನಿನ್ನ ಮುಂದೆ ಎಲ್ಲಿದ್ಯಾ ಯಾವ ನಿಂದು ಅಣ್ಣ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ 750 ರೂಪಾಯಿ ಅಲ್ಲ ನಿನ್ನಂತ ಗುಂಡಿಕ್ಕಿ ಕೊಂಬಾಯ್ಬಿಡ್ರಿ ಅಂತ ಹೇಳ್ತೀನಿ ನಾನು ಯಾವ ನಿಂದು ಯಾವ ಸೂಳೆ ಮಗ ನೀನು ನಂಬರ್ ಕೊಟ್ಟಿದ್ದು ನಾನು 10 ಯಜಮಾನ ನ್ಯಾಯ ಹೇಳ ಯಜಮಾನ ನಾನು ಅಣ್ಣ ಹುಡ್ಗಿ ಕೈಲೇ ಕೊಡ್ತೀನಿ ನೋಡ ಮಾತಾಡೋ ಹುಡ್ಗಿನೂ ಒಪ್ಕೊಂಡೈತೆ ಆ ಹುಡ್ಗಿ ಕೈ ಕೊಡ್ತೀನಿ ನೋಡ ಮಾತಾಡೋ ಆ ಹುಡ್ಗಿ ಒಪ್ಕೊಂಡೈತೆ 750 ರೂಪಾಯಿ ಒಪ್ಕೊಂಡಿದ್ಯ ಅಂತ ಅಲ್ಲ ಅದ್ರಾಗ 250 ರೂಪಾಯಿ ನಿನ್ಗೆ 500 ರೂಪಾಯಿ ನನ್ಗ ಅಮ್ಮ ಅಮ್ಮ ನೀವು ನೋಡಿ ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಇದೆ ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದಿಂದ ಲೆಕ್ಕ ಭೂದೇವಿ ಹೆಣ್ಣು ಎಂತೆಂತ ರಾಕ್ಷಸನ್ ಕೊಂದಾಗಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ ನೀನು ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡಿದು ಸತ್ತೋಗ್ಬಿಡು ಈ ತರ ಬದುಕಲ್ಲ ಸಮಾಜದಾಗ ನಿನ್ ಬದುಕಿರೋದು ಒಂದೇ ಜೀವನ ಸಮೇತ ಸತ್ತೋಗೋದು ಒಂದೇ ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇರ್ತದಲ್ಲ ಹೆಣ್ಣಾಗೋದಿ ಸುಮ್ ಬಿಟ್ಟಿದೀನಿ ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು 250 ರೂಪಾಯಿ ಕೊಡಲ್ಲ ನನ್ಗೆ 600 ರೂಪಾಯಿ ನಿಂಗ್ 150 ರೂಪಾಯಿ ಕೊಡ್ತೀನಿ ಅಷ್ಟೇ ಕಷ್ಟ ಅನ್ಬೋಸೋದ್ ನಾನು ನಿಂಗೆ 250 ರೂಪಾಯಿ ನಂಗೆ 500 ರೂಪಾಯಿನ ಕಷ್ಟ ಅನುಭವಿಸು ನಿನ್ನ ತಾಯಿಗೆ ಕೆಟ್ಟ ಹೆಸರು ನಿನ್ ತಂದೆ ಕೆಟ್ಟ ಹೆಸರು ಸಮಾಜಕ್ಕೆ ಕೆಟ್ಟ ಹೆಸರು ನಂಟಿಸ್ಲಿಕ್ಕೆ ಕೆಟ್ಟ ಹೆಸರು ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು ಯಾವ್ದಾರ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು ಅಥವಾ ಇನ್ನೊಂದು ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ಅಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು ಬೇಜಾನ್ ಕೆಲಸ ಇದೆ ಈ ಬಾಳು ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ ನಿನ್ ಖಂಡಿತ ಭೂಮಿ ಮೇಲೆ ಇರೋದೇ ವೇಸ್ಟ್ ನಾನು ನಿನ್ನ ಹತ್ರ ಮಾತಾಡಿದ್ನಲ್ಲ ಇಂಟರ್ದಾಗ ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು 3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ ಸಲ ಪುಣ್ಯ ಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ ನನ್ಗೆ ಇನ್ನು ನಿಮ್ಮಂತರು ಈ ಜೀವಮಾನದಾಗ ನನಗೆ ಫೋನ್ ಮಾಡ್ಬೇಡಿ ನಾನು ಶ್ರೀರಾಮಚಂದ್ರ ಇದ್ದಂಗೆ ನಾನು ಅಶ್ವಿನಿ ಅಂತ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರು ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್ ರೆಕಾರ್ಡ್ ಆಡಲ್ಲ ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ ಇದು ಚಕ್ನಿ ಪಾತ್ರ ಸರ್ ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ನಿಮ್ ರೆಕಾರ್ಡಿಂಗು ನರಸಿಂಹರಾಜು ಬಳ್ಳಾಪುರ ಅಂತ ನೀವು ಮಾತಾಡಿದಾಗ ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತ ಇಲ್ಲ ಎಲ್ಲ ಕೇಳಿದೀವಿ ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ನೀವು ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದ ಕಲವ್ರ ಅಕ್ಕಾರೆ ಆರೋಗ್ಯ ಸರ್ ನೀವು ಡಾಕ್ಟ್ರಾ ಅಲ್ಲ ಸರ್ ನಾನು ಇಂಜಿನಿಯರ್ ಇದು ಆರೋಗ್ಯನೇನು ಅಕ್ಕಾರೆ ನಮ್ದು ವಯಸ್ಸಾಯ್ತು ಗ್ಯಾಸ್ಟ್ರಿಕ್ ಒಂದ್ ಸ್ವಲ್ಪ ಮೈಕೈ ಹೊಡ್ತಾ ಕಣ್ಣು ಮಂಜು ಹೌದಾ ಇರ್ಲಿ ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್ ನನಗೆ 73 ಅವಾಗ ಯಾರು ಬರ್ಕಂತಾರೆ ನೀವು ಡೇಟ್ ಆಫ್ ಬರ್ತ್ 73 74 ಇಲ್ಲ ವಯಸ್ಸು ನಿಮ್ಗೆ 73 ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ ಆಗಿ 73 74 ಎಷ್ಟೋ ಬರ್ಸವ್ರಿ ಇರ್ಲಿ ವಯಸ್ಸು ಮತ್ತೆ ನಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದಾರ ಸರ್ ಎಲ್ಲ ಚೆನ್ನಾಗಿದಾರೆ ಸರ್ ಅದೇ ಬಿಸಿಲು ಎತ್ಲು ಬದುಕು ಇಲ್ಲ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನಾ ಸರ್ ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ ಹೌದಾ ಹಳ್ಳಿನಾ ಹಳ್ಳಿ ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಸರ್ ಮಾಡಿ ಮೇಡಮ್ ನಮ್ದೇನಾಗ ನಿಮ್ಮಿಂದ ನಮ್ ಏನಿಲ್ಲ ಸರ್ ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್ ಹೇಳ್ಕೊಳ್ಳೋಣ ಅಂದ್ರೆ ನಮ್ ಯಜಮಾನ್ರಿಲ್ಲ ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ
ಇದು ಏನ್ ಮಾಡೋದು ಅಂತ ಯಜಮಾನ್ರು ತೀರೋಗಿರೋದಕ್ಕೆ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜ್ ಚೆನ್ನಾಗಿದ್ಯಾ, ನಾನ್ ನಿಮ್ ಅಕ್ಕ ನಿಂತ ಹಿಂಗ್ ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ಏಕಪಾಲ ಗುಡಗಂಗ ಆಗೋಯ್ತು. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ, ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಅಲ್ಲಿಗೆ ಬಿಟ್ಬಿಡ್ರಿ ಅದ, ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್ ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಸೊ ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದಂತದ್ದು ಈ ಮದ್ವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್ ನಮ್ ಯಜಮಾನ್ ಬಿಟ್ಟು ಅದನ್ನ ಹೇಳಲೇಬೇಡ್ರಿ ನನ್ಗೇನ್ ಕಷ್ಟ ಸುಖ ಮಾಡಕ್ ನಾವ್ ಇವ್ರು ಅಂತದ್ದು ಏನ್ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಮ್ಮೆಲ್ಲಿ ಕೆಲಸ ಆಗಿದ್ದೀವ ಅಥವಾ ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಅದೇನೋ ಇದು ತಿಂಗ್ಳಿಗೆ ಇದು ಎಂತದ ದುಡ್ಡು ಓದಿದಲ್ಲ ಗಂಡಂದ್ರೆ ಅದನ್ನ ಮಾಡ್ಸ್ಕೊಡಾರ ನಾವು. ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು, ಬರೇ ಅವರೇ ಮಾಡ್ತಿರಲ್ಲ. ಸರ್ ನಮ್ಗೆ ಯಾವ ಲೋನು ಪಾನು ಏನು ಬೇಡ, ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರೋ ಅವ್ರ ಹಣೆ ಬರುತ್ತೇನೋ, ಅವ್ರ ಹಣೆ ನನ್ಗೆ ನಾನೇ ಇಂಜಿನಿಯರು, ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ. ನನಗೆ ತಿಂಗಳಿಗೆ 2 ಲಕ್ಷ ತಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಡಲ್ದಾರ ಮಾಡವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಗ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಗ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ. ಹೊರಗಡೆ ಹೋಯ್ತು ಟಿಕೆಟ್ ಹೋಗೋಣ ಹೆಂಗಪ್ಪ ನಾನು. ಅಲ್ಲ ಈಗಿನ ಬಂದೆ. ಹಲೋ ಹೇಳ್ರಿ. ಅಲ್ಲ ಸರ್ ದೇವ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬಾರದು ನಮ್ ಮನೆ ಬಾರ ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ಯಾಕ ಸತ್ತು ಹೋಗ್ತೀರ ನಿಮ್ಗೆ ಅಲ್ಲ ಸರ್. ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರೋ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ. ಅಲ್ಲ ಸರ್ ದಯವಿಟ್ಟು ನೀವು ತಪ್ಪು ಇಳ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಕಳ ಮರಿ ಸಾಕೇನ್ ಚೆನ್ನಾಗಿರು ಸರ್. ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನಿ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ ಓದ್ಕೊಂಡು ಯಾವ್ದನ್ನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡ್ ಮಕ್ಕಳು ಮರಿನ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಅಲ್ಲ ಒಂದ್ ನಿಮಿಷ ಹೇಳೋದಿಲ್ಲ, ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೊಂಡ್ ಮನೆ ಕಂತಿರಲ್ವ ನೀವುನು? ಈಗ ಅವೆಲ್ಲ ಮಡಿಕೊಂಡು ನೀವು ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರ ನಾನ್ ಮಾನಸ ಬಾಯಾರಿದೆ ಆಡ್ಬಾರ್ದು. ಅನೇಯ ಬಾಯಾರಿ. 21st century matters back carpet for healthy spine ಅಲ್ವಾ? 21st century matters back carpet for healthy spine. Understand? ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ. Why not? ಇಲ್ಲ ಇದು ಇವತ್ತು ಮಂಗಳಾರಲ್ಲ, ಬುಗುನಳ್ಳಿ ಹಬ್ಬಕ್ಕೆ ಹೋಯ್ತು. ಹೌದಾ? ಮನೆಯಲ್ಲಿ ಏನು ಮಾಡಿಲ್ಲ. ಹೌದಾ? ಏನ್ ತಿನ್ ಬಂದ್ರಿ? ಹಬ್ಬ ಮಾಡಿದ್ರು, ಮಟನ್ ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಒಳ್ಳೆ ಊಟ ಮಾಡ್ತೀರ ಹಂಗಾರೆ. ನಿದ್ದೆ ಬರಲ್ಲ, ಟಿವಿ ಹಾಕಿಂಗ್ ಬಂದಿದ್ದೆ ಸ್ವಾಮಿ. ಸ್ವಾಮಿ ಅಲ್ಲ ನಾನು, ಮಾನಸ ಸರೋವರ ಅಂತ ಹಾಡೈತಲ್ಲ. ಮಾನಸ ಸರೋವರ. ಏನ್ ಹೇಳಿ ಮಾನಸ? ಏನ್ ಹೇಳೋಣ, ನಿಮ್ಮ ಆಡಿಯೋ ಎಲ್ಲ ಕೇಳಿದೀನಿ.
ನಾನು 30 ಆಡಿಯೋನು ನಿಮ್ದು ಕೇಳಿದ್ದೀನಿ. ಹ್ಮ್ ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಚಿನ್ನು. ಹ್ಮ್ ಈ ಒಳ್ಳೆ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳ್ನೆಲ್ಲ ಹೇಳ್ತೀರಾ ಹ್ಮ್ ಅಲ್ವಾ? ಓ ನೀವೇನು ಎಜುಕೇಟೆಡ್, ಏನು ಡಾಕ್ಟ್ರಾ ಇಂಜಿನಿಯರ್ ಓದಿದ್ದೀರಾ? ಇಲ್ಲ, SLC ಫೇಲು. ಸುಳ್ಳು ಹೇಳ್ಬಾರ್ದಪ್ಪ. ನಂಗೆ ಸುಳ್ಳು ಹೇಳೋರು ಕಂಡ್ರೆ ನಂಗೆ ಆಗಲ್ಲ ರೀ. ಐ ವಾಂಟ್ ಟು ಕೆರಿಯಸ್ ದಿಸ್ ಆನ್ ನಾಟ್ ರಿಲೇಟ್ ಟು ಮೀ. ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು. ಅಲ್ಲ, ನಂಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ನನಗೆ. ಹ್ಮ್ ಸುಳ್ಳು ಹೇಳ್ಬಾರ್ದು. ನೀವು SLC ಫೇಲ್ ಆಗಿರೋ ಚಾನ್ಸ್ ಇಲ್ಲ. ನಿಮ್ಮ ಎಜುಕೇಟೆಡ್ಡು, ನಿಮ್ಮ ವಾಯ್ಸು, ನಿಮ್ಮ ಟ್ಯಾಲೆಂಟು ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ. ಏನೋ ಯಾಕೆ ಸುಳ್ಳು ಹೇಳ್ತೀವಿ? ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮಗೆ? ಇಲ್ಲ ಅಕ್ಕ, ನಮ್ಗೆ ಇದು ಫೇಲ್ ಆಯ್ತು. ನೋ ಐ ಕಾನ್ ಡಾಟ್ ಕಾಲ್ ಮೀ ಅಕ್ಕ. ಮಾನಸ SLC ಫೇಲ್ ಮಾನಸ. ಹೌದಾ? ನಿಜ? ಗಾಡ್ ಪ್ರಾಮಿಸ್ ಮಾಡಿ ಹೇಳಿ, ಆಣೆ ಮಾಡಿ ಹೇಳಿ. ಇಲ್ಲ, ಗಾಡಿ ಅಲ್ಲಿ ಮಳೆ ಬಂದಿದೆ ಅಂತ ಆಚೆ ಕಡೆ ನಿಲ್ತಿದ್ವಿ. ಅಲ್ಲ, ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನೀವು SLC ಫೇಲ್, ಸುಳ್ಳು ಹೇಳ್ಬೇಡ್ರಿ. ಅಟೆಂಪ್ಟ್ ಪಾಸ್ ಮಾಡಿದ್ದು SLC ಅಷ್ಟೇ, ಬ್ಯಾಡ್ ಪ್ರಾಮಿಸ್. ಏನು ಹೇಳಿ? ಫಸ್ಟಿಂದ ಹೇಳಿ. SLC 2 ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್ ಹಂಗಾರೆ SLC ಇನ್ನೇನಾ? ಹ್ಮ್ ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತಿದ್ರ ನಿಮ್ ಫೋಟೋದಲ್ಲಿ. ಫೋಟೋದಾಗ ಹಂಗೆ ನಾನು ಬಿಡೋದು. ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ ನೀವು. ಯಾವ ಫೋಟೋದಲ್ಲಿ ನೋಡ್ರಿ ನೀವು ಯಾವಾಗ್ಲೂ ನಗ್ತಾ ಇದ್ದೀರ. ನಗು ಮುಖ, ಲಕ್ಷ್ಮಿ. ಅವ್ವ ಅಕ್ಕ ಅಂತ ಅನ್ಬಾರ್ದು. ರೆಸ್ಪೆಕ್ಟ್. ನೀವು ಸುಮ್ಮನೆ ಏನಕ್ಕೆ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕ್ಕು ಬೇಕಾದ್ರೆ ನನಗೆ ಮಾನ್ಸಿ ಅನ್ನೋ. ಮಾನ್ಸಿ ಅಂತ ಕರೀರಿ ಬೇಕಾರೆ. ಮಾನ್ಸಿ. ಹೌದಾ? ಹೌದು. ನಾವು ಡ್ಯೂಟಿಗೆ ಹೋಗಿ ಈಗ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಬಂದೆ. ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ, ಗೊತ್ತಾಯ್ತು. ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡೆಲ್ಲ ಅದು. ಇನ್ನು ಕಾರ್ ಮೇಲ್ಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ. ಊಟ ಮಾಡ್ರ? ಚಿಕನ್ ಗ್ರೇವಿ ಮಾಡಿದ್ದೆ, ಮಾಡ್ಬೇಕೀಗ. ಮಾಡಿ ಊಟ ಮಾಡಿ ಮನೆಗೆ ಮಾನ್ಸಿ. ಯಾಕೋ ತುಂಬಾ ಬೇಜಾರಾಯ್ತು ರೀ. ಜೀವನನೇ ಯಾಕೋ, ಏನ್ ದುಡಿದ್ರು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ? ಇಲ್ಲ, ಎಲ್ಲ ಸಿಗುತ್ತೆ ದುಡ್ಡಿದ್ರೆ. ಏನ್ಬೇಕು, ಸಾಲ ಒಂದಿಷ್ಟು ದಿನ ಕೊಡ್ತಾರೆ. ಸಾಲ ಕಟ್ತಿದ್ರೆ ನೀವು ಇನ್ನೊಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ. ದುಡ್ಡೇ ಇರ್ಬೇಕು. ಶಿಟ್, ಇದೇನು ಇದು ಬೇರೆ ಕಿತ್ತೋಯ್ತತ್ತ. ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು. ಯಾಕೋ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು. ಇಲ್ಲ, ನೀವು ಹೆಂಗ್ಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ. ಟೈಟ್ ಆಗಿದ್ರೆ ಎಲ್ಲ ಕಾಲು ಪಾಲು ಜಾರಿ ಬಿದ್ರೆ. ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ. ಹಲೋ, ನಾವು ಡ್ರಿಂಕ್ಸ್ ಮಾಡಲ್ಲ ನಾವು. ಇದು ಯಾಕೋ ಬ್ರಾ ಟೈಟ್ ಆಗ್ಬಿಡಿತ್ತು, ಉಕ್ಸು ಕಿತ್ತೋಯ್ತು. ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದ್ದೀನಿ. ಯಾಕಲ್ಲ ಹಾಕಡ್ಲಿ ನಾನು? ಇಲ್ಲ, ನಾವು ಇದು ಮುದ್ದೆ, ಅನ್ನ, ಸಾರು ಊಟ ಮಾಡಿ ಬಂದು. ಬಿರಿಯಾನಿ ಇಲ್ಲ. ಅಲ್ಲ, ಬಿರಿಯಾನಿ ಅಲ್ಲ. ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು. ಈಗ ಬೇರೆ ಹಾಕಂದಿ. ಯಾವ ಕಲರ್ ಹಾಕನ್ಲಿ ನೀವ್ ಹೇಳಿ? ನೀವ್ ಹೇಳಿದ ಕಲರ್ ಹಾಕಂತೀನಿ. ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ. ಏನಾದ್ರೆ ಏನ್ ಬಿಸಿ ಮಾಡ್ಕೊಂಡು? ಇವತ್ತು ಲಾಸ್ಟ್ ತಿರ್ಗಿ ಸ್ನಾನ ಮಾಮೂಲಿ ಎದ್ದೇಳ್ಬೇಕು, ಅಡಿಗೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು ರೀ. ನಾನು ಹೇಳ್ತಿರೋದು ಬಿಸಿ ಅಲ್ಲ.
ನಂದು ಬ್ರಾ ಜಾಕೆಟು ಕೇಳ್ಸಲ್ಲ ಸರಿ. ಬ್ರಾ ಇವ್ರೆ ಮಾನ್ಸಿ ಮಾನ್ಸಿ ನಂದು ಬ್ರಾ ಕಿತ್ತೋಗ್ಬಿಡ್ತು. ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ, ಅದಕ್ಕೆ ಬೇರೆ ಹಾಕಂತ ಇದೀನಿ. ಯಾವ ಕಲರ್ ಹಾಕೊಂಡ್ಲಿ? ಬ್ರಾನು ಇದು ಅಂದ್ರೆ ಬ್ರಾ ಯಾವ್ದನ ಒಂದ್ ಕಲರ್ ಹಾಕಿಳಕ್ಕಾದ್ರೆ ಅಕ್ಕ ಅನ್ಬಾರ್ದು ರೀ. ಮನ್ಸು ನಾನೀಗ ನಿಮ್ಗೆ ಇಷ್ಟ ಬಂದಿದ್ ಕಲರ್ ಹೇಳಿ. ಇನ್ನ ಕರೆ ಆದ್ರೂ ಕಾಣಲ್ಲ. ಇದು ಕಾಫಿ ಪುಡಿ ಇರ್ತೈತಲ್ಲ ಅಂತದ್ ಹಾಕಿ ಹೇಳ್ರಿ. ಕಾಪು ಪುಡಿ ಆ ತರ ಕಲರ್ ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ ಅದು. ನನಗೆ ಗೊತ್ತಾಗಲ್ಲ. ಮಾನ್ಸಿ ಯಾವ್ದನ್ನ ಹಾಕಿ ಮನ್ಸಿ. ಒಂದ್ ನಿಮಿಷ ತಡೀರಿ. ಅಯ್ಯಯ್ಯೋ ಥೂ ಯಪ್ಪ ಥೂ. ಹಲೋ ಏನ್ ಹಿಂಗಾಗ್ಬಿಡ್ತವ್ರಿ ಇದು? ಹಲೋ ಏನ್ ಹಿಂಗಾಗ್ಬಿಡ್ತು? ಜಸ್ಟ್ ಮಿಸ್ ಆಗ್ಬಿಡ್ತು ಕಣ್ರಿ. ಥೋ. ಹಲೋ ನೀನು ಯಾವ್ದಷ್ಟು ಇಕ್ಕೊಂಡು ಊಟ ಮಾಡಿ ಮನೆ ಕಳ್ರಿ ಇನ್ನೇನು ಅಲ್ಲ. ಹಲೋ ನಾನು ಹಂಗೆ ಇದ್ನಲ್ಲ. ಇದೇನ್ ಕಡ್ಲೆಬೇಳೆ ಬಂದ್ಬಿಡೈತೆ ಹಂಗೆ. ಯಾರೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ಈ ನರಸಿಂಹರಾಜು ಬಳ್ಳಾಪುರ ಅಲ್ವಾ ನೀವು? ತಾಯಿನ